ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ಎಷ್ಟು ಜನ ಕನ್ನಡ ಪರ ಮನಸ್ಸುಗಳ ಒಂದು ಹೋರಾಟ ಏನ್ ಮಾಡ್ತಾ ಇದೀವಿ. ಇದರಲ್ಲಿ ನಿಮ್ಮ ಮಕ್ಕಳು ಯಾರು KPSC ಎಕ್ಸಾಮ್ ಅಲ್ಲಿ ಮೋಸ ಆಗಿಲ್ಲ. ಆಕ್ಚುಲಿ ಇಲ್ಲಿ ಬರ್ಬೇಕಾಗಿರೋದು 75,000 ಕನ್ನಡದ ವಿದ್ಯಾರ್ಥಿಗಳಿಗೆ ಏನು ಮೋಸ ಆಗಿದೆ, ಆ ವಿದ್ಯಾರ್ಥಿಗಳು ಬರಬೇಕು, ಅವ್ರ ತಂದೆ ತಾಯಿಗಳು ಬರಬೇಕು ಅಲ್ವಾ. ಇಲ್ಲಿ ನಾರಾಯಣಗೌಡರು ಮಗ ಆಗ್ಲಿ, ನನ್ನ ಮಗಳಾಗ್ಲಿ, ನನ್ನ ಮಗನಿಗಾಗ್ಲಿ, ಇಲ್ಲಿರೋ ಎಷ್ಟೋ ಜನ ಮಕ್ಕಳಾಗಿ ನಾವ್ ಯಾರು KPSC ಎಕ್ಸಾಮ್ಗಳು ನಮ್ಮ ಮಕ್ಕಳು ಬರ್ದಿಲ್ಲ. ಆದ್ರೆ ಅವ್ರಿಗೋಸ್ಕರ ನಾವಿಲ್ಲಿ ಬಂದು ಕೂತಿದ್ದೀವಿ. ನಾನು ಎಲ್ಲಾರನ್ನು ಕೇಳೋದು ಒಂದೇ ಪ್ರಶ್ನೆ ಅಂದ್ರೆ, ಪ್ರತಿ ಸರಿ ಕನ್ನಡಕ್ಕೆ ಏನೇ ತೊಂದರೆ ಆದಾಗ್ಲೂ ಸಹ ಒಂದು ರಕ್ಷಣಾ ವೇದಿಕೆ ಬರಬೇಕು, ಇಲ್ಲ ಕನ್ನಡ ಪರ ಸಂಘಟನೆಗಳು ಬರಬೇಕು, ಇಲ್ಲ ಕನ್ನಡದ ಪರ ಒಂದು ಹಿತಾಸಕ್ತಿ ಇರುವಂತ ಮನಸ್ಸುಗಳು ಮನೇಲಿ ಏನೇ ಸಾವು ನೋವಿದ್ರು, ಕೆಲಸ ಕಾರ್ಯಗಳಿದ್ರು, ತಮ್ಮ ತಂದೆ ತಾಯಿ ವಯಸ್ಸಾಗಿದ್ರು, ಜವಾಬ್ದಾರಿಗಳಿದ್ರು, ಏನೇ ಇದ್ರು ಎಲ್ಲಾ ಬಿಟ್ಟು ಬಂದು ನಾವು ಬೀದಿಯಲ್ಲಿ ಕುತ್ಕೊಳ್ಬೇಕು. ಇವತ್ತು ಬೀದಿಯಲ್ಲಿ ಕುತ್ಕೊಳ್ಳೋದಕ್ಕೂ ನಮ್ಮನ್ನು ಬಿಡ್ತಾ ಇಲ್ಲ. ಈ ಒಂದು ಚೌಕಟ್ಟು ಹಾಕ್ಬಿಟ್ಟು ಫ್ರೀಡಂ ಪಾರ್ಕ್ ಅಲ್ಲೇ ನೀವು ಮಾಡ್ಬೇಕು, ಇಲ್ಲೂ ನಾವು ಜಾಮರ್ ಹಾಕಿರ್ತೀವಿ, ಈ ರೌಂಡ್ ಬಿಟ್ಟು ನೀವೆಲ್ಲೂ ಹೋಗ್ಬಾರ್ದು ಅಂತ ಹೇಳಿ ಇಲ್ಲೂ ನಮ್ಮನ್ನ ಕೈಯನ್ನ ಕಟ್ಟಾಕಿ ವಿಷಯ ಒಟ್ಟಿನಲ್ಲಿ ನಡೆದಂಗಿರ್ಬೇಕು, ನಡಿದಂಗೂ ಇರ್ಬೇಕು, ಇಲ್ಲಿ ಹೋರಾಟ ಮಾಡ್ದಂಗೂ ಇರ್ಬೇಕು, ಹೋರಾಟ ಆಯ್ತು ಅಂತ ಯಾರಿಗೂ ಗೊತ್ತೇ ಆಗ್ಬಾರ್ದು ಹಾಗೂ ಇರ್ಬೇಕು. ಎಂತ ಚಾಣಾಕ್ಷತನದ ಒಂದು ನಿರ್ಧಾರಗಳು ನಾವು ತಗೋತೀವಿ ಅಂದ್ರೆ ನಮ್ಗೊಂದೊಂದ್ಸರಿ ಅನ್ನಿಸ್ಬಿಡ್ತದೆ, ಈಗ ನಾವು ಕರ್ನಾಟಕದಲ್ಲಿದ್ದೀವ ಅಥವಾ ನಾವ್ ಯಾವ್ದೋ ಬೇರೆ ರಾಜ್ಯದಲ್ಲಿದ್ದು ಕರ್ನಾಟಕಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವ ಅಂತ ಅನ್ನಿಸ್ಬಿಡುತ್ತೆ. ಇವತ್ತು ಕನ್ನಡಕ್ಕೋಸ್ಕರ ಹೋರಾಟ ಮಾಡೋರು ಯಾರೇ ಇದ್ರು ಸಹ ಟೆರರಿಸ್ಟ್ಗಳ ತರ ನಮ್ಮ ಮೇಲೆ ಕೇಸ್ಗಳು ಬರ್ತವೆ. ನಾವ್ ಯಾರು ಹೊರ ದೇಶಕ್ಕೆ ಹೋಗುವಾಗಿಲ್ಲ, ಇವ್ರ ಪರ್ಮಿಷನ್ ಇಲ್ಲದೆ ಎಲ್ಲೂ ಹೋಗುವಾಗಿಲ್ಲ. ಈ ರೀತಿ ಏನಂದ್ರೆ ಇಲ್ಲಿ ಪಾಪ ನಮಗೋಸ್ಕರ ಪೊಲೀಸ್ ಅವರು ಇದ್ದಾರೆ, ಅವರು ಸಹ ಊಟ ಮಾಡಿದಾರೋ ಇಲ್ವೋ ಈ ಬಿಸಿಲಲ್ಲಿ ನೋಡಿ ಅಲ್ಲಿ ಮರದ ಕೆಳಗಡೆ ಕೂತ್ಕೊಂಡು ಅವರು ಪಾಪ ನಮ್ ತರಾನೇ. ನಾವೇನೋ ಹೋರಾಟ ಮಾಡ್ತೀವಿ ಅಂದ್ರೆ 4-5 ಜನ ಪೊಲೀಸರು ರಕ್ಷಣೆ ಕೊಡ್ತಾರೆ. ಅವ್ರ ಮೇಲಧಿಕಾರಿಗಳು ಏನಿರ್ತಾರೆ ಅವ್ರು ಆರ್ಡರ್ ಮಾಡಿ ಬಿಟ್ಬಿಡ್ತಾರೆ ಅಷ್ಟೇ. ಇವತ್ತು ಅವ್ರದ್ದು ನಮ್ದೇ ಪರಿಸ್ಥಿತಿನೇ. ಇವತ್ತು ಅವ್ರ ಮಕ್ಕಳು ಸಹ ಯಾರೋ KPSC ಎಕ್ಸಾಮ್ ಬರ್ತಿರ್ಬೋದು. ಸ್ವಾಮಿ, ನಿಮಗೋಸ್ಕರ ನಾವು ಹೋರಾಡ್ತಾ ಇರೋದು, ನಿಮ್ಮ ಮಕ್ಕಳಿಗೋಸ್ಕರ ನಾವು ಹೋರಾಡ್ತಾ ಇರೋದು. 75,000 ಕನ್ನಡದ ಭವಿಷ್ಯಕ್ಕೋಸ್ಕರ, ಭಾರತದ ಭವಿಷ್ಯಕ್ಕೋಸ್ಕರ ಹೋರಾಡ್ತಾ ಇರೋದು. ಅವರ ತಂದೆ ತಾಯಿಗಳಾಗಿ ನೀವು ಬರ್ಬೇಕಲ್ವ ಹೋರಾಟಕ್ಕೆ. ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ನನ್ನ ಮಗ ಒಬ್ಬ ಪೊಲೀಸ್ ಆಫೀಸರ್ ಆಗ್ಬೇಕಾಗಿತ್ತು, ಒಬ್ಬ KAS ಅಧಿಕಾರಿ ಆಗ್ಬೇಕಾಯ್ತು, IAS ಆಫೀಸರ್ ಆಗ್ಬೇಕಾಯ್ತು. ಚಿಕ್ಕ ವಯಸ್ಸಿನ ಹೊಟ್ಟೆ ಕಟ್ಬಿಟ್ಟು ನಾವು ನಮ್ಮ ಮಕ್ಕಳನ್ನ ಓದಿಸಿದೀವಿ. ಇವತ್ತು ಯಾರೋ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ತಪ್ಪಾಗಿ ಕೊಟ್ಟು 75,000 ಜನ ವಿದ್ಯಾರ್ಥಿಗಳಿಗೆ ಮೋಸ ಮಾಡಿದ್ದಾರೆ ಅನ್ನೋ ಕೂಗು ನೀವು ಕೇಳಿಸ್ಬೇಕಲ್ವ ಸರ್ಕಾರಕ್ಕೆ. ನೀವು ಬರ್ಬೇಕಲ್ಲ ನಮಗೆ. ಬನ್ನಿ ನಾರಾಯಣಗೌಡ್ರೆ, ಬನ್ನಿ ಪ್ರೇಮ್ ಅವ್ರೆ, ಬನ್ನಿ ನೀವೆಲ್ಲ ನಮಗೋಸ್ಕರ ಹೋರಾಟ ಮಾಡಿ ಅಂತ ನೀವು ಬರ್ಬೇಕಲ್ವಾ. ಅಂತದ್ದು ಇಲ್ಲಿ ಏನೂ ಆಗ್ತಾ ಇಲ್ಲ. ಎಲ್ಲಿದ್ದಾರೆ 75,000 ಜನ? ಇಲ್ಲಿ ಯಾರಿಗೋಸ್ಕರ ಹೋರಾಟ ಮಾಡ್ತಾ ಇದೀವಿ ನಾವು? ಏನಿದು ಅಂತ ಅರ್ಥ ಆಗದೆ ಇರುವಂತ ಒಂದು ಪರಿಸ್ಥಿತಿ ಇದ್ದೀವಿ. ಯಾವತ್ತು ನಾವು ಸೋಷಿಯಲ್ ಮೀಡಿಯಾ ನೋಡಿದಾಗ ಯಾರು ಬರೀತಾರೋ ಯಾರು ಬಿಟ್ಟಾಕ್ತಾರೋ ಗೊತ್ತಿಲ್ಲ, ಸುಮ್ಮನೆ ಒಂದು ವ್ಯಾಖ್ಯಾನವನ್ನ ಒಂದು ಬರ್ದ್ಬಿಡೋದು, ಒಂದು ಕಮೆಂಟ್ಸ್ ಗಳನ್ನ ಬರ್ದ್ಬಿಡೋದು. ಏನ್ ಈ ತರ ಒಂದು ಕನ್ನಡದ ಹೋರಾಟ ನೀವು ಮಾಡ್ಲಿಲ್ಲ, ನಾವು ಮಾಡ್ಲಿಲ್ಲ, ಅದು ಮಾಡ್ಲಿಲ್ಲ, ಇದು ಮಾಡ್ಲಿಲ್ಲ, ಯಾವುದೇ ಒಂದಾದ್ರೂ ನೀವು ಬರ್ಲಿಲ್ಲ, ರಕ್ಷಣಾ ವೇದಿಕೆ ಅಂತ ಇಟ್ಕೊಂಡಿದಿರಲ್ಲ, ಈ ಹೋರಾಟಕ್ಕೆ ಯಾಕೆ ಇಳಿಲಿಲ್ಲ, ಇದಕ್ಕೆ ಯಾಕೆ ಬರಲಿಲ್ಲ ರೀ? ಅವ್ರನ್ನ ನಾರಾಯಣಗೌಡ್ರನ್ನ ಲಾಸ್ಟ್ ಟೈಮ್ ಅಲ್ಲಿ ಒಂದು ಕನ್ನಡದಲ್ಲಿ ನಾಮಫಲಕ ಹಾಕ್ಬೇಕು ಅಂತ ಹೇಳಿ ಹೋರಾಟ ಮಾಡಿದಾಗ ಅದಕ್ಕೆ ವಿರುದ್ಧವಾಗಿ ಇದ್ ಮಾಡಿ ಇಷ್ಟು ಜನ ಎತ್ಕೊಂಡೋಗಿ ಜೈಲಲ್ಲಿ ಹಾಕಿದ್ರು. ನಾನು ಹೋಗಿ ನೋಡಿದಾಗ ನನಗೆ ಬೇಜಾರಾಗಿದ್ದೇನಂದ್ರೆ, ಈ ವಯಸ್ಸಿನಲ್ಲಿ ಅವ್ರು ಹೋರಾಟ ಮಾಡ್ತಿದ್ದಾರೆ, ಅವ್ರು ಜೈಲಿಗೆ ಹಾಕಿದ್ದಾರೆ. ಅವ್ರು ಕರೆಕ್ಟ್ ಆಗಿ ಮೆಡಿಕೇಶನ್ ಕೊಟ್ಟಿಲ್ಲ, ಸರಿಯಾದ ಊಟ ಕೊಟ್ಟಿಲ್ಲ. ಅಲ್ಲಿ ನಾನು ಹೋಗಿ ಮಾತಾಡ್ಬೇಕಾದ್ರೆ ಕೈ ಕಾಲೆಲ್ಲ ಗಡಗಡ ಗಡಗಡ ಗಡ ಅಂತ ನಡಕ್ತಾ ಇದೆ. ನಾನು ಅದನ್ನೇ ಕೇಳಿದೆ, ಗೌಡ್ರೆ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಬಂದು ಜೈಲಲ್ಲಿ ಇದ್ದೀರಾ? ಈ ಹೋರಾಟ ಯಾರು ಮಾಡ್ಬೇಕಾಗಿತ್ತು? ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ನೀವು ನಿಮ್ ಹೆಂಡತಿ ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ? ನಿಮ್ ಸ್ವಂತಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ? ಇಲ್ಲ, ಕರ್ನಾಟಕ ಜನತೆಗೋಸ್ಕರ ಹೋರಾಟ ಮಾಡ್ತಾ ಇರೋದು, ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಯಾರು ಬಂದಿದ್ದಾರೆ ಇವತ್ತು ನಮ್ಮನ್ನ ಟೆರರಿಸ್ಟ್ ತರ ಎತ್ಕೊಂಡೋಗಿ ಜೈಲುಗಳಿಗೆ ಹಾಕ್ತಾರೆ ಅಂದ್ರೆ ಏನರ್ಥ ಇದು? ಯಾವತ್ತೂ ಒಂದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತೀನಿ, ಕನ್ನಡದ ಚಿತ್ರ ನಟ ನಟಿಯರು ಯಾವ್ದಕ್ಕೂ ಹೋರಾಟಕ್ಕೆ ಬರಲ್ಲ. ಯಾಕೆ? ಹೋರಾಟ ಮಾಡೋ ಹಕ್ಕು ನಿಮಗಿಲ್ವಾ? ನೀವು ಬರಬಾರ್ದಾ? ಇವತ್ತು ಯಾರು ಕನ್ನಡದ ಚಿತ್ರ ನಟ ನಟಿಯರ ಮಕ್ಕಳಿಗೆ ಮೋಸ ಆಗಿದೆಯಾ? ನಿಮ್ಮ ಮಕ್ಕಳಿಗೆ ಮೋಸ ಆಗಿದೆಯಾ? ಯಾವುದೇ ಒಂದಾದ್ರೂ ಸಹ
ಒಂದು ರಕ್ಷಣಾ ವೇದಿಕೆ ಬರಬೇಕು, ಕನ್ನಡ ಪರ ಸಂಘಟನೆಗಳು ಬರಬೇಕು, ಬೀದಿಗಿಳಿದು ಹೋರಾಟ ಮಾಡಬೇಕು. ಅಷ್ಟು ಹೋರಾಟ ಮಾಡಿದ್ರು ಸಹ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಇಷ್ಟ ಬಂದಂಗೆ ಈ ಕಾರ್ಯಕ್ಕೆ ಇವ್ರು ಬರ್ಲಿಲ್ಲ, ಅವರು ರೋಲ್ ಕಾಲ್ ಮಾಡ್ತಾರೆ, ಇವ್ರ ಚಿತ್ರ ನಟ ನಟಿಯರು ಬರ್ಲಿಲ್ಲ, ಈ ವಿದ್ವಾಂಸರು ಬರ್ಲಿಲ್ಲ. ಏನ್ರಿ ಇದು? ಯಾರಿಗೋಸ್ಕರ ಹೋರಾಟ ಮಾಡ್ತೀವ್ರಿ ಇದು? ಚಿತ್ರ ನಟ ನಟಿ ಯಾಕ್ರಿ ಬರ್ಬೇಕು? ಅವ್ರಿಗೆ ಏನ್ರಿ ಆಗ್ಬೇಕು? ಇವಾಗ ನಾನು ಬಂದಿದ್ದೀನಲ್ಲ, ನನ್ನ ಧ್ವನಿಗಾದ್ರೂ ಬೆಲೆ ಕೊಡಿ. ಬನ್ನಿ, ಆ 75,000 ಜನ ವಿದ್ಯಾರ್ಥಿಗಳೇನಿದ್ದೀರಾ, ಆ 75,000 ಜನ ವಿದ್ಯಾರ್ಥಿಗಳು ಬರ್ಬೇಕಿಲ್ಲಿ. ಆ 75,000 ಜನ ವಿದ್ಯಾರ್ಥಿನಿಯರ ತಂದೆ ತಾಯಿ ಬರ್ಬೇಕಿಲ್ಲಿ, ಅವ್ರ ಸ್ನೇಹಿತರು ಬರ್ಬೇಕಿಲ್ಲಿ, ಅವ್ರು ಪಾಠ ಹೇಳ್ಕೊಟ್ಟಂತ ಮೇಷ್ಟ್ರುಗಳು ಬರ್ಬೇಕಿಲ್ಲಿ. ಆ ಪ್ರಶ್ನೆ ಪತ್ರಿಕೆ ಯಾರು ಸರಿಯಾಗಿ ಮಾಡಿಲ್ಲ ಅವ್ರು ಕೊಡೋದಕ್ಕೆ ಎಲ್ಲರೂ ಸೇರ್ಬೇಕಿಲ್ಲಿ. ಎಲ್ಲಿದೆ ಇವತ್ತು 75,000 ಜನ? ಇವತ್ತು ಕರ್ನಾಟಕದ ಮೂಲೆ ಮೂಲೆಯಿಂದ ಕೆಲಸ ಕಾರ್ಯ ಬಿಟ್ಟು ಇಷ್ಟು ಜನ ಮನಸ್ಸುಗಳು ಬಂದಿದ್ದಾರೆ. ಇಲ್ಲೆಲ್ಲ ದೇವಸ್ಥಾನದಲ್ಲಿ ಕೊಟ್ಟಂಗೆ ನಾವು ಪ್ರಸಾದ ಕೊಟ್ರೆ ಅದನ್ನ ತಿನ್ಕೊಂಡು ಪಾಪ ಸುಮ್ಮನೆ ಕುತ್ಕೊಂಡು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಆ 75,000 ಜನ ವಿದ್ಯಾರ್ಥಿಗೋಸ್ಕರ ಹೋರಾಡ್ತಾ ಇದ್ದಾರೆ. ಯಾರು ನಿಜವಾದ ಕನ್ನಡಿಗರು? ಇವತ್ತು ಈ ಹುಡುಗರು, ಈ ಒಂದು ಹೋರಾಟಗಾರರು ಏನ್ ಬಂದಿದ್ದಾರೆ, ಇವ್ರ ಮಕ್ಕಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀವು ಬರ್ತೀರಾ? ದೇವರಾಣೆ ಬರಲ್ಲ. ನಿಮ್ಮ ಮಕ್ಕಳಿಗೆ ನೀವು ಹೆಚ್ಚು ಕಡಿಮೆ ಆಗದೆ ಬರ್ದೇ ಇರೋರು ಇಲ್ಲಿ ನಮ್ಗೆ ಯಾರೇನಾದ್ರೂ ಆದ್ರೆ ನೀವು ಬರ್ತೀರಾ? ಯಾವುದೂ ಬರಲ್ಲ.